ಫ್ರೆಂಡ್ಸ್ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನನ್ನ ಹೆಸರು ಶಶಿಕುಮಾರ್ ಅಂತ. ನಂದು ಯೂಟ್ಯೂಬ್ ಚಾನಲ್ ಇದೆಯಲ್ಲ ಫ್ರೆಂಡ್ಸ್, ಲ್ಯಾನ್ಸರ್ ಶಶಿ ಅಂತ. ಅದು ಬಿಟ್ಟು ನಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಪ್ರಾಪರ್ಟೀಸ್ ಆನ್ ಬನ್ನಘಟ್ಟ ರೋಡ್ ಅಂತ. ಅದೇ ನನ್ನ ಉದ್ಯೋಗ ಫ್ರೆಂಡ್ಸ್, ಅದೇ ನನ್ನ ಬಿಸ್ನೆಸ್. ಆ್ಯಕ್ಚುಲಿ ನನ್ನ ಬಿಸ್ನೆಸ್ ಏನಂತ ಅಂತಂದರೆ ಫ್ರೆಂಡ್ಸ್, ಈ ಥರ ಲೇಔಟ್ಗಳಿರುತ್ತಲ್ಲ ಬನ್ನರ್ಘಟ್ಟ ರೋಡಲ್ಲಿ. ಬನ್ನರ್ಘಟ್ಟ ರೋಡ್ ಅಂದರೆ ಇನ್ನನ್ನ ರೌಂಡ್ ಬನ್ನರ್ಘಟ್ಟ ಸರ್ಕಲ್ ಇದೆಯಲ್ಲ, ಇನ್ನನ್ನ ರೌಂಡ್ ಬನ್ನರ್ಘಟ್ಟ ಸರ್ಕಲಲ್ಲಿ ಎಷ್ಟೊಂದು ಲೇಔಟ್ಸ್ಗಳಿದೆ ಫ್ರೆಂಡ್ಸ್. ಆ ಲೇಔಟ್ಸಲ್ಲಿ ನಾನು ಮಾರ್ಕೆಟಿಂಗ್ ಅಂದರೆ ಸೇಲ್ಸ್ ಮಾಡೋದು ಫ್ರೆಂಡ್ಸ್. ಆ ಲೇಔಟ್ ಡೆವಲಪ್ಮೆಂಟ್ಸ್ ಎಲ್ಲ ಡೆವಲಪರ್ಸ್ಗಳು ಮಾಡ್ತಾರೆ, ಅಲ್ಲಿ ಸೈಟ್ಸ್ ಎಲ್ಲ ಬಂದ್ಬಿಟ್ಟು ನಾನು ಸೇಲ್ಸ್ ಮಾಡೋದು ಫ್ರೆಂಡ್ಸ್. ಇದೇ ನನ್ನ ಉದ್ಯೋಗ, ಇದೇ ನನ್ನ ಬಿಸ್ನೆಸ್ಸು ಫ್ರೆಂಡ್ಸ್. ನಾನು ಫಸ್ಟು 3 ವರ್ಷದ ಮುಂಚೆ ರೆಸಾರ್ಟ್ ಬಿಸ್ನೆಸ್ಸಲ್ಲಿದ್ದೆ ಫ್ರೆಂಡ್ಸ್. ರೆಸಾರ್ಟ್ಸ್ ನಡೆಸ್ತಾಯಿದ್ದೆ. ಸೊ ಕೊರೋನಾ ಬಂದಮೇಲೆ ನಿಮ್ಗೆ ಗೊತ್ತಲ್ಲ, ತುಂಬ ಇಂಡಸ್ಟ್ರಿಗಳು ಕ್ಲೋಸ್ ಆಗೋಯಿತು, ತುಂಬ ಇಂಡಸ್ಟ್ರಿಗೆ ಏಟ್ ಬಿತ್ತು. ಸರ್ವಿಸ್ ಇಂಡಸ್ಟ್ರಿ, ಹೋಟ್ಲ್ ಇಂಡಸ್ಟ್ರಿ ಎಲ್ಲ ತುಂಬಾ ಪ್ರಾಬ್ಲಮ್ ಇತ್ತು. ಅದರಿಂದ ರೆಸಾರ್ಟ್ ಬಿಸ್ನೆಸ್ನ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಈ ಸೈಟ್ಸ್ ಬಿಸ್ನೆಸ್ನ ಮಾಡ್ತಾಯಿದ್ದೀನಿ. ಲೇಔಟ್ಸು ಯಾರ್ಯಾರು ಡೆವಲಪರು, ಯಾರ್ಯಾರು ಡೆವಲಪ್ಮೆಂಟ್ ಮಾಡ್ತಾರಲ್ಲ ಅವ್ರ ಜೊತೆ ಸೇರಿಕೊಂಡು ಅವರು ಮಾಡಿರೋ ಲೇಔಟ್ನ ನಾನು ಸೈಟ್ಸ್ನ ಸೇಲ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸು. ಲೇಔಟಲ್ಲಿ ಏನೇನು ಅಮ್ಯುನಿಟೀಸ್ಗಳು ಕೊಡ್ತಾರೆ ಅಂತಂತಂದರೆ, ಈ 28 ಫೀಟ್ ರೋಡ್ ಬರುತ್ತೆ ಫ್ರೆಂಡ್ಸ್. 28 ಫೀಟ್ ರೋಡ್ ಇರುತ್ತೆ. ಸೈಟ್ ಮೆಜರ್ಮೆಂಟ್ ಸ್ಟೋನ್ಸ್ ಹಾಕಿರ್ತಾರೆ, ನಂಬರ್ ಪ್ಲೇಟ್ಸ್ಗಳು ಹಾಕಿರ್ತಾರೆ, ಡ್ರೈನೇಜ್ ಇರುತ್ತೆ ಫ್ರೆಂಡ್ಸ್. ಡ್ರೈನೇಜ್ ಮಧ್ಯ, ರೋಡ್ ಮಧ್ಯ ಎಲ್ಲ ಸೈಡಲ್ಲೆಲ್ಲ ಡ್ರೈನೇಜು. ಆಮೇಲಿಂದ ಪಿಟ್ ಒಂದು ಟ್ಯಾಂಕು, STP ಟ್ಯಾಂಕ್ ಒಂದು ಕೊಡ್ತಾರೆ. ಆಮೇಲೆ ರೈನ್ ವಾಟರ್ ಡ್ರೈನ್ ಅಂತ ಬರುತ್ತೆ ಫ್ರೆಂಡ್ಸ್. ರೈನ್ ವಾಟರ್ ಡ್ರೈನು ಮತ್ತು ಫುಟ್ಪಾತು, ಅಂದರೆ ಈ ಥರ ಗಿಡಗಳೆಲ್ಲ ಇದೆಯಲ್ಲ ಸೈಡಲ್ಲಿ, ಈ ಫುಟ್ಪಾತ್ ಮೇಲೆಲ್ಲ ಗಿಡಗಳೆಲ್ಲ ಚೆನ್ನಾಗಿ ಲೇಔಟ್ ಕಾಣಲಿ ಅಂತ ಹೇಳಿ ಇದನ್ನು ಗಾರ್ಡನ್ ಥರ ಮಾಡಿ, ಗಾರ್ಡನ್ ಲುಕ್ಕು ಒಂಥರ ಲೇಔಟ್ ಅಟ್ಮಾಸ್ಫಿಯರ್, ಅಂದರೆ ಬರೀ ಮನೆಗಳಿರಬಾರ್ದು ಅಂತ ಹೇಳಿ ಈ ಕಲರ್ಫುಲ್ ಗಿಡಗಳೆಲ್ಲ ಎಂಟೈರ್ ಲೇಔಟಲ್ಲಿ ಹಾಕಿದ್ದಾರೆ ಫ್ರೆಂಡ್ಸ್. ಸೊ ಈ ಲೇಔಟು ಸೋಲ್ಡ್ ಔಟ್ ಆಗಿ ಆಲ್ರೆಡಿ ಟೂ ಇಯರ್ಸ್ ಮೇಲೆ ಆಯಿತು. ಸೊ ಇವಾಗ ನೋಡ್ಬೋದು ನೀವು ಎಷ್ಟು ಮನೆಗಳೆಲ್ಲ ಬಂದಿದೆ ಅನ್ನೋದನ್ನೆಲ್ಲ ನೋಡ್ಬೋದು. ಸೊ ಸ್ಟಾರ್ಟಿಂಗಲ್ಲಿ ಈ ಲೇಔಟು ತುಂಬ ಇಂಟೀರಿಯರ್ಲಿ ಇದ್ದಂಗೆ ಇರುತ್ತೆ, ಡೆವಲಪ್ಮೆಂಟ್ ಆಗಿರಲ್ಲ. ಮೇನ್ ರೋಡ್ ತಾರ್ ರೋಡ್ ಆಗಿರಲಿಲ್ಲ ಆವಾಗ. 2 ಫೀಟ್ 3 ಫೀಟು ಫುಲ್ಲು ಹಳ್ಳ ದಿಣ್ಣೆ ಇತ್ತು. ಇವತ್ತು ಫುಲ್ಲು ತಾರ್ ರೋಡ್ ಆಗಿದೆ. ಆವತ್ತಿನ ರೇಟ್ ಅಷ್ಟು ಕಡಿಮೆ ಇತ್ತು, ಬಟ್ ಇವಾಗೆಲ್ಲ ಡೆವಲಪ್ಮೆಂಟ್ ಆದಮೇಲೆ ತುಂಬ ರೇಟು. ಇದು ಕೋಳಿ ಫಾರ್ಮ್ ಗೇಟ್ವರೆಗೂ BBMP ಲಿಮಿಟ್ ಆಗಿದೆ. ಇನ್ನು ಮುಂದೆನೂ BBMP ಲಿಮಿಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ 1:2 ಹೋಗ್ಬಿಡುತ್ತೆ. 1500 ರುಪೀಸ್ ತೊಗೊಂಡಿದ್ದವ್ರು ಇವತ್ತು 3000 ರುಪೀಸ್ ಮೇಲಾಗಿದೆ. ಇನ್ನು BBMP ಲಿಮಿಟ್ ಬಂದುಬಿಟ್ರೆಲ್ಲ 6000 ರುಪೀಸ್ ಮೇಲೆ ಆಗಿಬಿಡುತ್ತೆ ಫ್ರೆಂಡ್ಸ್. ಇವತ್ತು ಕೋಳಿ ಫಾರ್ಮ್ ಗೇಟ್ ಹತ್ರ ಎಲ್ಲ 6500 7000 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇದೆ ರೇಟು. ಸೊ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿದೆ. ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇನ್ನು ಮುಂದೆ ಪ್ರಾಪರ್ಟಿ ತೊಗೊಳ್ಳೋದೇ ತುಂಬ ಕಷ್ಟ ಆಗಿಬಿಡುತ್ತೆ ಫ್ರೆಂಡ್ಸ್. ಯಾಕಂದರೆ ಲ್ಯಾಂಡ್ ಬಂದ್ಬಿಟ್ಟು ಈ ಕಡೆ ತಮಿಳ್ನಾಡು ಬಾರ್ಡ್ರ್ ಟಚ್ ಆಗ್ತಾಯಿದ್ರದ್ರಿಂದ, ಹೊಸೂರು ರೋಡು, ಹೊಸೂರು ಹತ್ರ ಬಾರ್ಡ್ರ್ ಇದೆಯಲ್ಲ, ಅದರಿಂದನೇ ಲ್ಯಾಂಡ್ ಈ ಕಡೆಲ್ಲ ಫುಲ್ಲು ಕಮ್ಮಿ ಇದೆ. ಆಲ್ರೆಡಿ ಎಲ್ಲ ಲ್ಯಾಂಡ್ ಆಕ್ಯುಪೈ ಆಗಿಬಿಟ್ಟಿದೆ ಫ್ರೆಂಡ್ಸ್. ಫಾರ್ಮ್ ಹೌಸು, ವೇರ್ ಹೌಸು, ಸ್ಕೂಲ್ಸು, ಈ ಥರ ಎಲ್ಲ ಫುಲ್ಲು ಲ್ಯಾಂಡ್ ಆಕ್ಯುಪೈ ಆಗಿಬಿಟ್ಟಿದೆ. ತುಂಬ ರೇಟ್ಸ್ ಎಲ್ಲ ಹೆವಿ ಆಗಿಬಿಟ್ಟಿದೆ, ರೇಟ್ಸ್ ಎಲ್ಲ ಬಂದ್ಬಿಟ್ಟು. ಮತ್ತು ಬೇರೆ ಲೇಔಟ್ಸ್ಗಳು ಮಾಡೋಕ್ಕೆ ಲ್ಯಾಂಡು ಸಿಗ್ತಾಯಿಲ್ಲ. ಸೊ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಇಸ್ ಎ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಇವಾಗ ಇದು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿದ್ದು, ಇವತ್ತು 1000 ರೂಪಾಯಿ ಮಾಡಿದ್ರೆ ನಾಳೆ 2000 ಆಗಿರುತ್ತೆ. ಅಂದರೆ 3000 ರೂಪಾಯಿ ಮಾಡಿದ್ರೆ ನಾಳೆ 6000 ರೂಪಾಯಿ ಆಗುತ್ತೆ. 6000 ರೂಪಾಯಿ ಆಗಿರೋದು 9000 ರೂಪಾಯಿ ಆಗುತ್ತೆ. ನಿಮ್ಮಲ್ಲಿ ಯಾರಿಗಾರ ಸೈಟ್ ತೊಗೊಳಕ್ಕೆ ಇಂಟ್ರೆಸ್ಟ್ ಇದ್ದವರು ಬನ್ನರ್ಘಟ್ಟ ರೋಡಲ್ಲಿ, ನಂದು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ್ರೂ ಪ್ರಾಪರ್ಟೀಸ್ ಆನ್ ಬನ್ನರ್ಘಟ್ಟ ರೋಡ್ ಅಂತ ಅಂದರೆ, ಯೂಟ್ಯೂಬಲ್ಲೂ ಸರ್ಚ್ ಮಾಡಿದ್ರೆ ನಿಮಗೆ ಅದು ಚಾನಲ್ ಸಿಗುತ್ತೆ. ಅಲ್ಲಿ ನೋಡ್ಬೋದು ಎಷ್ಟೊಂದು ಲೇಔಟ್ಸ್ ಎಲ್ಲ ನಾವು ಸೇಲ್ಸ್ ಮಾಡಿದ್ದೀನಿ, ಒಳ್ಳೆ ಲೇಔಟ್ಗಳು. ಸೊ ತುಂಬ ಕಮ್ಮಿ ರೇಟಲ್ಲಿ ಈಸ್ಕೊಟ್ಟಿದ್ದೀನಿ. ಇವತ್ತೆಲ್ಲ ಒಳ್ಳೆ ಅಪ್ರಿಸಿಯೇಷನ್ ವ್ಯಾಲ್ಯೂ ಆಗಿದೆ, 1 to 2 ಆಗಿದೆ. ನೀವು ನೋಡ್ಬೋದು ಹಿಂದ್ಗಡೆ ಎಲ್ಲ ದೊಡ್ಡ ಮನೆಗಳೆಲ್ಲ ಕಟ್ಕೊಂಡಿವೆ ಇವತ್ತು ಇದೇ ಲೇಔಟಲ್ಲಿ. ಈ ಲೇಔಟ್ ಹೆಸರು ಬಂದ್ಬಿಟ್ಟು ಮಂಜು ರಾಯಲ್ ಕೌಂಟಿ ಅಂತ ಹೇಳಿ. ಒಟ್ಟು 7.5 ಎಕರೆ ಇದೆ ಫ್ರೆಂಡ್ಸ್. ಇದು 207 ಸೈಟ್ಸ್ ಇದೆ ಫ್ರೆಂಡ್ಸ್. ಇದರಲ್ಲಿ 207 ಸೈಟ್ಸಲ್ಲಿ ಫುಲ್ಲು ಸೋಲ್ಡ್ ಔಟ್. 1.5 ಇಯರ್ ಬಿಫೋರೇ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಇವತ್ತು ರೀಸೇಲ್ಗೆ ಒಂದು 2-3 ಸೈಟ್ ಇತ್ತು, ಅದನ್ನು ಸೇಲ್ ಮಾಡಿಬಿಟ್ಟೆ. ಸೊ ಇವಾಗ ಸೈಟ್ ಸಿಗೋದೇ ಕಷ್ಟ ಆಗಿಬಿಟ್ಟಿದೆ ಈ ಲೇಔಟಲ್ಲಿ. ತುಂಬ ರೇಟು ಅಪ್ರಿಸಿಯೇಷನ್ ವ್ಯಾಲ್ಯೂ ಬಂದಿದೆ.
ನಿಮ್ಗೆ ಯಾರಿಗಾರ ಸೈಟ್ಸು ತೊಗೊಳೋಕ್ಕೆ ಇಂಟ್ರೆಸ್ಟ್ ಇದ್ದವರು ಬನ್ನರ್ಘಟ್ಟ ರೋಡಲ್ಲಿ ದಯವಿಟ್ಟು ನನ್ನ ಪ್ರಾಪರ್ಟೀಸ್ ಆನ್ ಬನ್ನರ್ಘಟ್ಟ ರೋಡ್ ಯೂಟ್ಯೂಬ್ ಚಾನಲ್ನ ನೀವು ವಾಚ್ ಮಾಡಿ ನೋಡಿ. ಅದರಲ್ಲಿ ಡಿಸ್ಕ್ರಿಪ್ಷನ್ಸಲ್ಲಿ ನನ್ನ ನಂಬರ್ ಇರುತ್ತೆ. ಓನ್ಲಿ ಸೀರಿಯಸ್ ಬೈಯರ್ಸ್ ಯಾರು ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಬನ್ನರ್ಘಟ್ಟ ರೋಡ್ ಇನ್ನೊಂದು ರೋಡ್ ಬನ್ನರ್ಘಟ್ಟ ರೋಡಲ್ಲಿ ಸೈಟ್ಸ್ ಬೇಕು ಅನ್ನೋರು ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಲೇಔಟ್ ಯಾವ್ದಾರ ಇದ್ದರೆ ನಿಮಗೆ ಸಜೆಸ್ಟ್ ಮಾಡ್ತೀನಿ. ನೀವು ಬಸ್ಸಿಲ್ಲಿ ಒಳಗಡೆ ಲೇಔಟಲ್ಲಿ ತೋರಿಸ್ತೀನಿ ನಿಮಗೆ. ಮನೆಗಳೆಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ. ಸೊ 1.5 ವರ್ಷ 2 ವರ್ಷ ಮುಂಚೆ ಯಾರೂ ಬರ್ತಾನೆ ಇರಲಿಲ್ಲ ಈ ಲೇಔಟ್ ಕಡೆಗೆ. ಬಟ್ ಇವತ್ತೆಲ್ಲ ಸೈಟ್ಸ್ ಸೋಲ್ಡ್ ಔಟ್ ಆಗಿ ತುಂಬ ಮನೆಗಳೆಲ್ಲ ಕಟ್ಕೊಂಡು ಬಂದಿದ್ದಾರೆ. ಬನ್ನಿ ಒಂದು 4-5 ಮನೆ ತೋರಿಸ್ಕೊಡ್ತೀನಿ ನಿಮಗೆ. ಇದು ನೋಡಿ ಫ್ರೆಂಡ್ಸ್, ಇದು 30-40ಲಿ ಅರೌಂಡು ಗ್ರೌಂಡು ಫಸ್ಟು ಸೆಕೆಂಡ್ ಫ್ಲೋರ್ ಕಟ್ಟಿದ್ದಾರೆ. ಇದು ಒಂದು ರೋಡು, ಬಟ್ ಅಲ್ಲೂ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ನೋಡ್ಬೋದು ನೀವು ದೂರ. ಇದು ಪಕ್ಕ ದೀಕ್ಷಾ ಸ್ಕೂಲ್ ಇದೆ ಫ್ರೆಂಡ್ಸ್. ಈ ಕಾಂಪೌಂಡ್ ಇದೆಯಲ್ಲ, ಕಾಂಪೌಂಡ್ ಪಕ್ಕದ ದೀಕ್ಷಾ ಸ್ಕೂಲು. ಸೊ ಡೆಡ್ ಎಂಡಲ್ಲಿ ಶಮಿತ ಅಕಾಡೆಮಿ ಸ್ಕೂಲೂ ಇದೆ ಫ್ರೆಂಡ್ಸ್ ಇಲ್ಲಿ. ನೋಡಿ, ಇದು ಇನ್ನೊಂದು ಮನೆ. ಸೊ ಲೇಔಟಲ್ಲಿ ತುಂಬ ಮನೆಗಳು ಬಂದುಬಿಟ್ಟಿದೆ ಫ್ರೆಂಡ್ಸ್. ಇವಾಗ ಇದು ಕೋಳಿ ಫಾರ್ಮ್ ಗೇಟಿಂದ ಜಸ್ಟ್ 3.5 ಕಿಲೋಮೀಟರ್ಸ್ ಆಗುತ್ತೆ ಇದು ಫ್ರೆಂಡ್ಸ್. ಇದು ನೋಡ್ಬೋದು ಇನ್ನೊಂದು ಬಿಲ್ಡಿಂಗು. ಅಲ್ಲಿಂದ ಬರ್ತಾ ನಿಮ್ಗೊಂದು 2 ಬಿಲ್ಡಿಂಗ್ ತೋರಿಸ್ದೆ ನಿಮಗೆ. ಅದೇ ಥರ ಇನ್ನು ಡೆಡ್ ಎಂಡ್ವರೆಗೂ ಹೋದರೂ ತುಂಬ ಮನೆಗಳು ಬಂದಿದೆ. ಆಲ್ರೆಡಿ ಜನ ವಾಸ ಇದ್ದಾರೆ ಇಲ್ಲಿ ಫ್ರೆಂಡ್ಸ್. ಈ ಲೇಔಟ್ ಹೈಲೈಟ್ ಏನಂತಂದರೆ, ಪ್ಲೇಸ್ ಹೈಲೈಟ್ ಏನಂತಂದರೆ, ಈ ಲೇಔಟ್ ಹತ್ರ ನಿಯರ್ ಬೈ ತುಂಬ ಇಂಟರ್ನ್ಯಾಷನಲ್ ಸ್ಕೂಲ್ಗಳಿದೆ. ದೀಕ್ಷಾ ಸ್ಕೂಲ್ ಪಕ್ಕ, ಕಾಂಪೌಂಡ್ ಪಕ್ಕ ಇರೋದೆ ದೀಕ್ಷಾ ಸ್ಕೂಲು. ಶಮಿತ ಅಕಾಡೆಮಿ ಸ್ಕೂಲ್ ಇದೆ 1-2, ಶಮಿತ ಅಕಾಡೆಮಿ 1-2 ಇದೆ. ಆಮೇಲೆ BGS ಸ್ಕೂಲ್ ಐತೆ, PSBB ಸ್ಕೂಲ್ ಐತೆ, ಸುದರ್ಶನ್ ಸ್ಕೂಲ್ ಐತೆ. ಕೆಳಗಡೆ ಇನ್ನೊಂದೊಂದು ಸ್ಕೂಲ್ ಇದೆ, ಅದು ಹೆಸರು ಸರಿಯಾಗಿ ಬರ್ತಾಯಿಲ್ಲ ನನಗೆ. ಸೊ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕಿಲ್ಲಿಂದ ಜಸ್ಟ್ ಅರೌಂಡ್ 5 ಕಿಲೋಮೀಟರ್ಸ್ ಅಷ್ಟೇ ಫ್ರೆಂಡ್ಸ್. 5 to 6 ಕಿಲೋಮೀಟರ್ಸ್ ಅಷ್ಟೇ. ಸಂತೆ ಇದೆ ಇಲ್ಲಿ. ಜಿಗಣಿ ಅರೌಂಡ್ 10 ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿಂದ. ಜಿಗಣಿ ಸಂತೆನೂ ಹೋಗ್ಬೋದು ನೀವು. ಸೊ ಪ್ರಾಪರ್ಟಿ ನಿಮ್ಗೆ ಏನಾರ ಬೇಕಂದರೆ ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇದೆ, ದಯವಿಟ್ಟು ಫೋನ್ ಮಾಡಿ ಫ್ರೆಂಡ್ಸ್. ಬನ್ನರ್ಘಟ್ಟ ಮೇಯ್ನ್ ರೋಡಲ್ಲಿ ಹೇಳ್ತಾ ಇದ್ದಾರೆ ಜಿಗಣಿವರೆಗೂ ಮೆಟ್ರೋ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿ. ಸೊ 3-3.25 ಕಿಲೋಮೀಟ್ರು ಮೇಯ್ನ್ ರೋಡ್ ಅಷ್ಟೇ ಬನ್ನರ್ಘಟ್ಟ ಮೇಯ್ನ್ ರೋಡು. ಸೊ ಮೆಟ್ರೋ ನಿಮಗೆ ಫ್ಯೂಚರಲ್ಲಿ ಹತ್ರ ಆಗುತ್ತೆ, ಮೆಟ್ರೋ ಸ್ಟೇಷನ್ ಹತ್ರ ಆಗುತ್ತೆ. ಸೊ ಲೇಔಟು ಒಂದು 2 ವರ್ಷ ಮುಂಚೆ ಸೈಟ್ ತೊಗೊಳಕ್ಕೆ ಎಲ್ಲರೂ ಭಯ ಬೀಳ್ತಾಯಿದ್ರು. ಅಷ್ಟು ಲೋನ್ಲಿ ಪ್ಲೇಸ್ ಆಗಿತ್ತು. ಆವಾಗ ತುಂಬ ರೇಟ್ ಚೀಪಾಗಿತ್ತು. ಇವತ್ತು ಫುಲ್ಲು ಡೆವಲಪ್ಮೆಂಟ್ ಆಗಿ ಮನೆಗಳೆಲ್ಲ ಬಂದುಬಿಟ್ಟಿದೆ. ವಿತಿನ್ 1.5-2 ಇಯರ್ಸಲ್ಲಿ ಬಂದುಬಿಟ್ಟು ಫುಲ್ ಫ್ಲೆಜ್ಜಲ್ಲಿ ಡೆವಲಪ್ಮೆಂಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ನೋಡಿ, ನಾನು ಬರೀ ಸೈಟ್ಸು ಸೇಲ್ ಮಾಡೋದಲ್ಲ, ಸೈಟ್ಸು ಸೇಲ್ ಮಾಡೋದು ಬಿಟ್ಟು ಕನ್ಸ್ಟ್ರಕ್ಷನ್ ಲೈನಲ್ಲೂ ಇದ್ದೀವಿ ಫ್ರೆಂಡ್ಸ್. ಸೊ ನಿಮಗೆ ಕಾಂಪೌಂಡ್ ಹಾಕಬೇಕು ಸೈಟ್ಗೆ, ಈ ಥರ ರೂಮು ಶೆಡ್ಗಳು ಕಟ್ಟಬೇಕು ಅಂತಂದರೆ ನೀವು ನೋಡ್ಬೋದಲ್ಲ. ಇದರಲ್ಲಿ ಏನು ಕಟ್ತಾಯಿದ್ದೀವಿ ಅಂತಂದರೆ, ಫುಲ್ ರೌಂಡ್ ಕಾಂಪೌಂಡು, ಒಂದು ರೂಮ್ ಕಟ್ತಾಯಿದ್ದೀವಿ, ಕಿಚನ್ನು ರೂಮು, ಆಮೇಲೆ ಒಂದು ಬಾತ್ರೂಮ್ ಕಟ್ತಾಯಿದ್ದೀವಿ ಫ್ರೆಂಡ್ಸ್. ಸೊ ಈ ಥರ ಮನೆ ಕನ್ಸ್ಟ್ರಕ್ಷನ್ ಬೇಕಂದ್ರೆ ಒಳ್ಳೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಕೊಡ್ತೀನಿ. ಒಳ್ಳೆ ಹಾಲೋ ಬ್ಲಾಕ್ಸ್ ಎಲ್ಲ ಯೂಸ್ ಮಾಡ್ತೀವಿ, ಒಳ್ಳೆ ಕ್ಯೂರ್ ಆಗಿರೋದು, ಒಳ್ಳೆ ಕ್ವಾಲಿಟಿ ಹಾಲೋ ಬ್ಲಾಕು, ಎಮ್ ಸ್ಯಾಂಡು, PP, ಮತ್ತು ಡೋರು, ಆಮೇಲೆ ಟೀಕುಡ್ ಡೋರು, ಪ್ಲಂಬಿಂಗ್ ಐಟಮ್ಸ್ ಎಲ್ಲ ಒಳ್ಳೆ ಸುಪ್ರೀಮು, ಆಶೀರ್ವಾದ ನೀವು ಹೇಳಿದ ಬ್ರ್ಯಾಂಡೇ ಯೂಸ್ ಮಾಡ್ತೀವಿ. ಆಮೇಲಿಂದ ಇಂಟೀರಿಯರ್ ವರ್ಕ್ ಆಗಲಿ, ಪ್ಲಂಬಿಂಗ್ ವರ್ಕ್ ಆಗಲಿ, ಎಲೆಕ್ಟ್ರಿಕಲ್ ವರ್ಕ್ ಆಗಲಿ, ಎಲ್ಲ ಫಸ್ಟ್ ಕ್ಲಾಸ್ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತೀನಿ ನಾನು. ಸೊ ಒಳ್ಳೆ ಬಡ್ಜೆಟ್ ಕನ್ಸ್ಟ್ರಕ್ಷನಲ್ಲಿ, ಒಳ್ಳೆ ಕ್ವಾಲಿಟಿ ಕನ್ಸ್ಟ್ರಕ್ಷನಲ್ಲಿ ನಿಮಗೆ ಮಾಡಿಕೊಡ್ತೀವಿ. ಸೊ ನಾಳೆ ನೀರು ಲೀಕೇಜ್ ಪ್ರಾಬ್ಲಮ್ಮು ಇವೆಲ್ಲ ಇರಬಾರ್ದು ಬಿಲ್ಡಿಂಗಲ್ಲಿ. ಒಳ್ಳೆ ಕ್ಯೂರಿಂಗ್ ಮಾಡ್ತೀವಿ. ಕ್ಯೂರಿಂಗ್ ತುಂಬ ಇಂಪಾರ್ಟೆಂಟು, ಕಟ್ಟೋದು ಇಂಪಾರ್ಟೆಂಟ್ ಅಲ್ಲ, ಕ್ಯೂರಿಂಗೂ ತುಂಬ ಇಂಪಾರ್ಟೆಂಟು. ನಮ್ಮಲ್ಲಿ ಒಳ್ಳೆ ಮೇಸ್ತ್ರಿಗಳಿದ್ದಾರೆ, ಒಳ್ಳೆ ಕನ್ಸ್ಟ್ರಕ್ಷನ್ ಲೇಬರ್ಸ್ ಇದ್ದಾರೆ. ಟೈಮ್ ಪಾಸ್ ಎಲ್ಲ ಮಾಡಲ್ಲ, ಮೆಟೀರಿಯಲ್ಸ್ ಎಲ್ಲ ಯಾವುದೂ ವೇಸ್ಟ್ ಮಾಡಲ್ಲ, ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ನಿಮ್ಮಲ್ಲಿ ಗ್ರೌಂಡ್ ಫ್ಲೋರು ಮನೆ ಬೇಕಂದರೆ, ಫಸ್ಟ್ ಫ್ಲೋರು, ಡೂಪ್ಲೆಕ್ಸ್ ಮನೆ, ಈ ಥರ ಏನಾರ ಕನ್ಸ್ಟ್ರಕ್ಷನು ನಿಮ್ಗೆ ಯಾರಿಗಾರ ಎಷ್ಟೇ ದೂರ ನೀವು ಸೈಟ್ ವಿಸಿಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮಗೆ ಎಲ್ಲ ವೀಡಿಯೋ ಮುಖಾಂತರ ನಾವು ಅಪ್ಡೇಟ್ ಮಾಡ್ತೀವಿ ಎಲ್ಲನೂ. ಸೊ ನನ್ನ ಫರ್ಮ್ ಹೆಸರು ಬಂದ್ಬಿಟ್ಟು KP ಡೆವಲಪರ್ಸ್ ಅಂತ ಹೇಳಿ, ಯೂಟ್ಯೂಬ್ ಚಾನಲ್ ಹೆಸರು ಪ್ರಾಪರ್ಟೀಸ್ ಆನ್ ಬನ್ನರ್ಘಟ್ಟ ರೋಡ್ ಅಂತ ಹೇಳಿ ಬಂದ್ಬಿಟ್ಟು. ಸೊ ನೀವು ಎಲ್ಲೇ ಇದ್ರೂ, ಫಾರಿನಲ್ಲಿ ಇದ್ರೂ ಸರಿನೇ ನನ್ನನ್ನು ನಂಬಿ ನೀವು ಕನ್ಸ್ಟ್ರಕ್ಷನ್ನ ಕೊಡ್ಬೋದು. ಯಾವತ್ತೂ ನಾನು ನಿಮ್ಮನ್ನು
ನೆಗೆಟಿವ್ ಫೀಲಿಂಗ್ ಬರ್ದಿರೋ ಥರ ನಾನು ನಿಮ್ಮಲ್ಲಿ ಯಾವುದೇ ಥರ ಮನಸ್ಸು ಬೇಜಾರಾಗೋ ಥರ ನಾನು ಯಾವತ್ತೂ ನಮ್ಮ ಕನ್ಸ್ಟ್ರಕ್ಷನಲ್ಲಾಗಲಿ ನಾವು ಸೈಟ್ ಕೊಡ್ಸೋದ್ರಲ್ಲಾಗಲಿ ನಿಮ್ಗೆ ಆ ಥರ ಯಾವುದೇ ಫೀಲಿಂಗ್ಸ್ ಬರದೇ ಇರೋ ಗ್ಯಾರಂಟಿ ನಾನು ಕೊಡ್ತೀನಿ. ಸೊ ನನ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇರುತ್ತೆ, ಇಲ್ಲಾಂದರೆ ಪ್ರಾಪರ್ಟೀಸ್ ಆನ್ ಬನಘಟ್ಟ ರೋಡ್ ಅಂತ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಅದ್ರಲ್ಲಿ ಹೋಗಿ ನೋಡಿದ್ರೆ ನೀವು ನನ್ನ ನಂಬರೆಲ್ಲ ಸಿಗುತ್ತೆ. ಸೊ ಬನರ್ಘಟ್ಟ ರೋಡ್, ನಾನು ಬರೀ ಬನರ್ಘಟ್ಟ ರೋಡ್ ಮಾತ್ರ ಕಾನ್ಸಂಟ್ರೇಷನ್ ಮಾಡೋದು, ಬೇರೆ ಯಾವ ಕಡೆಯೂ ಮಾಡಲ್ಲ ನಾನು. ಯಾಕಂದರೆ ಮಾಸ್ಟರ್ ಆಫ್ ಆಲ್ ಜಾಕ್ ಆಫ್ ಆಲ್ ನನ್ನಂತ ಆಗ್ಬಿಡುತ್ತೆ. ಸೊ ಯಾಕಂದರೆ ಇಲ್ಲಿಂದ ನಾನು ಕನಕಪುರ ರೋಡು, ಇಲ್ಲಿಂದ ಹೊಸೂರು ರೋಡು, ಸೊ ಡೈಲಿ ನಾನು ಅಲ್ಲಿಂದ ಇಲ್ಲಿಗೆ ಶೆಟ್ಲ್ ಮಾಡೋಕ್ಕಾಗಲ್ಲ. ಒಂದು ಕಡೆ ಒಂದು ಏರಿಯಾ, ಒಂದು ಜಾಗ, ಒಂದು ಬನಘಟ್ಟ ರೋಡು ಅಂದರೆ ಸುತ್ತಮುತ್ತ ಬನರ್ಘಟ್ಟ ಆ ಕಡೆ ಈ ಕಡೆ ಏರಿಯಾಲೆಲ್ಲ ಮಾಡಿಕೊಡ್ತೀನಿ ಫ್ರೆಂಡ್ಸ್. ಸೊ ದಯವಿಟ್ಟು ನನ್ನ ನಂಬರು, ಫರ್ಮ್ ನೇಮ್ ಬಂದುಬಿಟ್ಟು ರಿಜಿಸ್ಟರ್ಡ್ ಫರ್ಮ್ ನೇಮು KP ಡೆವಲಪರ್ಸ್ ಅಂತ ಹೇಳಿ. ಸೊ ದಯವಿಟ್ಟು ಈ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನನ್ನ ಮೊಬೈಲ್ ನಂಬರ್ನ, ನನ್ನ ಇಮೇಲ್ ID ನ, ನಂದು ಯೂಟ್ಯೂಬ್ ಚಾನಲ್ಲು ಹೆಸರನ್ನ ಎಲ್ಲನೂ ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಕಾಲ್ ಮಾಡಿ ಫಾರ್ ಎ ಬೆಸ್ಟ್ ಸರ್ವಿಸ್, ಫಾರ್ ಎ ಟ್ರಸ್ಟ್ ಸರ್ವಿಸ್, ಫಾರ್ ಎ ಗುಡ್ ಸರ್ವಿಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಮೈ ಡಿಯರ್ ಫ್ರೆಂಡ್ಸ್. ನಮಸ್ಕಾರ.